ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಪ್ರಮುಖವಾಗಿ ಸತತವಾಗಿ 4 ದಿನಗಳ ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತೆ. ಹೇಗೋ ಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋ ಪ್ರಯತ್ನ ಆಗತ್ತೆ. ಮೊದಲ ಸುತ್ತಿನ ಮಾತುಕತೆಯೂ ಕೂಡ ನಡೆಯುತ್ತೆ. ಆರಂಭದಲ್ಲಿ ಇದು ಫೇಲ್ ಆಗುತ್ತೆ. ಮತ್ತೆ ಈಗ ಎರಡನೇ ಸುತ್ತಿನ ಮಾತುಕತೆ ನಡೆಯುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಸಾಧ್ಯತೆಯ ನಡುವೆ ಯಾವಾಗ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗುತ್ತಲ್ಲ, 10 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗುತ್ತೆ. ಅದರ ಮಧ್ಯಸ್ಥಿಕೆಯನ್ನ ಟ್ರಂಪ್ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಅವರು ತಾವಾಗಿ ಹೇಳಿಕೊಳ್ಳಿರ್ತಾರೆ, 10ನೇ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ ಅಂತೇಳಿ. ಸಹಜವಾಗಿ ಆತನ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರೋದು ಸಹಜ. ಸೊ ನಾನೇ ಮಧ್ಯಸ್ಥಿಕೆಯನ್ನು ವಹಿಸಿ ಬರೋಬ್ಬರಿ 30 ವರ್ಷಗಳಾದ ಬಳಿಕ ರಾಜತಾಂತ್ರಿಕತೆಯ ಮಾತುಕತೆ ಆಗತ್ತೆ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಟ್ರಂಪ್ ಅವರು ಕೊಡ್ತಾರೆ. ಅದಾದ ನಂತರ ಯಾವಾಗ ಈ ಕದನ ವಿರಾಮ ಆಗ್ತಾ ಇದ್ದಂಗೆ, ಘೋಷಣೆ ಆಗ್ತಾ ಇದ್ದಂಗೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಇರಾನ್ ಮುಂದಾಗತ್ತೆ, ಓಪನ್ ಕೂಡ ಆಗತ್ತೆ. ಈಗ ಇದ್ದಕ್ಕಿದ್ದಾಗೆ ಆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದೆ ಇರಾನ್. ಕಾರಣ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಸರಿಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾರೆ, ಸಂಪೂರ್ಣವಾಗಿ ಕದನ ವಿರಾಮ ಆಗೋ ತನಕ ಈ ಒಂದು ದಿಗ್ಬಂಧನ ಏನಿದೆಯಲ್ಲ, ಹಾರ್ಮುಜ್ ಸುತ್ತಲಿರುವಂಥ ದಿಗ್ಬಂಧನ ಅದು ಕಂಟಿನ್ಯೂ ಆಗತ್ತೆ ಅನ್ನುವಂಥ ಆತಂಕಕಾರಿ ಹೇಳಿಕೆಯನ್ನು ಕೊಡ್ತಾರೆ ಇರಾನ್ಗೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಹಡಗನ ದಾಟಲಿಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ, ಸಂಪೂರ್ಣವಾಗಿ ಕದನ ವಿರಾಮ ಆಗೋ ತನಕ ಅಂತೇಳಿ ಮತ್ತೆ ಆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಅದನ್ನ ಕ್ಲೋಸ್ ಮಾಡಿದ್ದಾರೆ, ಓಪನ್ ಇರೋದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ ಮತ್ತೆ ಈಗ ಕ್ಲೋಸ್ ಮಾಡಿರುವಂತ. ಯಾಕೆ ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಲೆಬನಾನ್ ಕದನ ವಿರಾಮದ ನಂತರ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತೇಳಿ ಇಡೀ ವಿಶ್ವದಾದ್ಯಂತ ಕಾತುರದಿಂದ ಕಾಯ್ತಾ ಇತ್ತು. ಅಂತೂ ಇಂತೂ ಸರಿ ಹೋಗುತ್ತೆ, ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಜಾಗತಿಕ ಮಟ್ಟದಲ್ಲಿ ಅಂತೇಳಿ. ಬಟ್ ಅದು ಆಗಲಿಲ್ಲ. ಸೊ ಇರಾನ್ ಒಪ್ಪಂದಕ್ಕೆ ಬರುವವರೆಗೂ ಕೂಡ ದಿಗ್ಬಂಧನ ಇರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಹಾರ್ಮುಜ್ ಸುತ್ತಲೂ ಅವರ ದಿಗ್ಬಂಧನ ಹಾಕಿದಾರಲ್ಲ, ಇರಾನ್ ನಮ್ಮ ಮಾತಿನ ತಕ್ಕಂತೆ ಒಪ್ಕೊಳ್ಳೋ ತನಕ ಇದು ದಿಗ್ಬಂಧನ ಹಾಗೆ ಇರುತ್ತೆ ಅಂತ ಹೇಳಿದಾಗ ಈ ಸ್ಟೇಟ್ಮೆಂಟ್ ಸರಿ ಇಲ್ಲ. ಅಂದರೆ ತಾನು ಕಠಿಣ ಕ್ರಮವನ್ನು ಅನಿವಾರ್ಯವಾಗಿ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಇರಾನ್ ಹೇಳ್ತಾ ಇರುವಂತ, ಅಂದರೆ ಅವರ ತೆಗೆದುಕೊಂಡಿರುವಂಥ ನಿರ್ಣಯಗಳು ಸರಿ ಇಲ್ಲ, ಕಠಿಣ ನಿರ್ಬಂಧಗಳನ್ನು ಹೇರಿದೆ, ಹಂಗಾಗಿ ಮತ್ತೆ ನಾವು ಹಾರ್ಮುಜನ್ನ ಬಂದ್ ಮಾಡ್ತೀವಿ ಅಂತೇಳಿ ಟ್ರಂಪ್ ಹೇಳಿಕೆಗೆ ನಿರ್ಧಾರವನ್ನು ಇಲ್ಲಿ ಇರಾನ್ ಬದಲಿಸಿದೆ. ಹಾರ್ಮುಜನ್ನ ಮತ್ತೆ ಬಂದ್ ಮಾಡಲಾಗಿದೆ. ಮತ್ತೆ ಸಹಜವಾಗಿ ಜಾಗತಿಕ ಮಟ್ಟದಲ್ಲಿ ಆತಂಕ. ಯಾಕೆಂದ್ರೆ ಬಹುತೇಕ ದೇಶಗಳು ಈ ಹಾರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರನೇ ತೈಲ ವಿಚಾರ ಅಂತ ಬಂದಾಗ ಅದರ ಮೇಲೆನೆ ಹೋಪ್ ಇರೋದು. ಆ ಮಾರ್ಗದ ಮುಖಾಂತರ ಎಲ್ಲವೂ ಕೂಡ ಡಿಫೆಂಡ್ ಆಗಿರುತ್ತೆ. ಸೊ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ IRGCಯಿಂದ ನಿಯಂತ್ರಣ ಆಗಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಬೇಡಿಕೆಗೆ ಟ್ರಂಪ್ ಅಂತೂ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ನಿಯಮಗಳನ್ನು ಕೊಟ್ಟಿದ್ದಾರಲ್ಲ, ಪ್ರಮುಖವಾಗಿ ಹಾರ್ಮುಜ್ ಇದೆಲ್ಲ ನಮ್ಮ ಕೈವಶದಲ್ಲಿ ಇರಬೇಕು, ಆಮೇಲೆ ನಾಗರಿಕ ಹಡಗುಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೀವಿ, ಈ ರೀತಿಯ ಯುದ್ಧ ನೌಕೆಗೆ ನಾವು ಅವಕಾಶವನ್ನು ಕೊಡಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಈಗ ಟ್ರಂಪ್ ಅವರು ಕೂಡ ರೊಚ್ಚಿಗೆದಿದ್ದಾರೆ. ಸೊ ಹಂಗಾಗಿ ಇರಾನ್ ಜಾರಿಗೊಳಿಸಿರುವಂತಹ ನಿಯಮಗಳು ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗಿದೆ. ಅವರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ನಮ್ಮ ವಶದಲ್ಲಿರಬೇಕು, ನಾವು ಹೇಳ್ದಂಗೆ ಬೇರೆ ಬೇರೆ ದೇಶಗಳು ಕೇಳಬೇಕು ಅನ್ನೋದು. ಸೊ ನಾಗರಿಕ ಹಡಗುಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಅವಶ್ಯಕತೆಯಿಂದ ತೈಲ ಆಗಿರ್ಬೋದು ಅಥವಾ ಅಗತ್ಯ ಇರುವಂಥ ವಸ್ತುಗಳನ್ನೇನು ಸಾಗಾಟನೆ ಮಾಡ್ತೀವಲ್ಲ ಅಂಥ ಹಡಗುಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಯುದ್ಧ ನೌಕೆಗೆ ಅವಕಾಶ ಇಲ್ಲ ಅನ್ನೋದು ಇದು ಒಂದಾದರೆ, ಇನ್ನು IRGC ನಿಗದಿಪಡಿಸಿರುವಂಥ ಮಾರ್ಗ ಇದೆಯಲ್ಲ ಅದು ಕಡ್ಡಾಯ ಆಗಿರಬೇಕು. ಅಂದರೆ ಇರಾನ್ ಹೇಳ್ದಂಗೆ ಅದು ಆಗಬೇಕು ಅನ್ನೋಂಥ ಲೆಕ್ಕಾಚಾರ. ಇದಕ್ಕೆ ಟ್ರಂಪ್ ಒಪ್ಪಿಗೆ ಕೊಡೋಕ್ಕೆ ರೆಡಿ ಇಲ್ಲ. ಅಂದರೆ ಟೋಲ್ ಹಾಕಬೇಕು ಅಥವಾ ಎಂಥ ಹಡಗುಗಳು ನಮ್ಮ ಕಡೆಯಿಂದ ಬರಬೇಕು ಅಥವಾ ನಮ್ಮಿಂದ ದಾಟಿ ಹೋಗಬೇಕು ಅಂತ ಅವರೇ ಹೇಳಬೇಕು. ಅಂದರೆ IRGC ಅಂದರೆ ಇರಾನ್ ಯುದ್ಧ ನೌಕೆಗಳಿಗೆ ಸಂಪೂರ್ಣವಾಗಿ ನಾವು ನಿಷೇಧವನ್ನು ಹಾಕ್ತೀವಿ, ಯುದ್ಧ ನೌಕೆಗಳು ಈ ಜಲಮಾರ್ಗದ ಮುಖಾಂತರ ಬರೋದಕ್ಕೆ ಅವಕಾಶ ಇರಬಾರ್ದು ಅನ್ನೋದು. ಸೊ ಅದು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಇವರ ನಿಯಮಗಳನ್ನು ಇಟ್ಟಿರುವಂಥದ್ದು. ಸೊ ಹಂಗಾಗಿ ಈ ನಿಯಮಕ್ಕೆ ಟ್ರಂಪ್ ಅವರು ಒಪ್ಪಿಗೆ ಕೊಡಲಿಕ್ಕೆ ರೆಡಿ ಇಲ್ಲ. ಸೊ ಹಂಗಾಗಿ ಯುದ್ಧ ನೌಕೆಗಳಿಗೆ ಅವಕಾಶ ಇಲ್ಲ ಅನ್ನೋದು. ಇದಾದ ನಂತರ ಹಡಗು ಸಂಚಾರಕ್ಕೆ ಪೂರ್ವಾನುಮತಿ ಅಗತ್ಯ ಇರಲೇಬೇಕು. ನೀವೇನೇ ಆದರೂ ಕೂಡ ಮೊದಲು ಇರಾನ್ನ ಅದರ ಕಡೆಯಿಂದ ಅನುಮತಿಯನ್ನು ಪಡಲೇಬೇಕು ಅನ್ನುವಂಥ ಇರಾನ್ ಹೇಳ್ತಾ ಇದೆ. ಸೊ ಹಂಗಾಗಿ ಅಮೆರಿಕಾಗೆ ಈ ರೀತಿಯಾಗಿ ಇರಾನ್ ಕೊಟ್ಟಿರುವಂಥ ಎಚ್ಚರಿಕೆಗಳು, ಈ ರೀತಿಯಾಗಿ ನಿಯಮಗಳನ್ನು ಹಾಕಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ನಾವು ಈ ನಿಯಮವನ್ನು ಪಾಲಿಸಲೇಬೇಕು. ಒಂದು ವೇಳೆ ಈ ನಿಯಮಕ್ಕೆ ನೀವು ಒಪ್ಪಿಗೆ ಆದರೆ ಮಾತ್ರ ನಮ್ಮ ಹತ್ರ ಬನ್ನಿ, ಮಾತುಕತೆ ಮಾಡೋಣ, ಇಲ್ಲಂದರೆ ಬೇಡವೇ ಬೇಡ ಅನ್ನೋಂಥ ನಿರ್ಧಾರಕ್ಕೆ.
ಸೊ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥ, ಹಂಗಾಗಿ ಈಗ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಏನು ಮಾಡುತ್ತೆ, ಏನು ಮಾಡಬಹುದು, ಏನು ಅವಕಾಶ ಇದೆ, ಮುಂದೆ ಇರುವಂಥ ಆಯ್ಕೆಗಳು ಏನು ಅಮೆರಿಕಕ್ಕೆ ಅನ್ನೋದು. ಸೊ ಈಗ ಕದನ ವಿರಾಮದ ಉಲ್ಲಂಘನೆಯ ವಿಚಾರ ಅಂತ ಬಂದಾಗ ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಯುದ್ಧ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, 1 ಗಂಟೆ ಸರಿಯಾಗಿ ಮಾತನಾಡ್ತಾರೆ, ಇನ್ನೊಂದು ಗಂಟೆಯಲ್ಲಿ ತಮ್ಮ ಮಾತನ್ನು ಬದಲಿಸಿಕೊಳ್ತಿದ್ದಾರೆ. ಸೊ ಹಂಗಾಗಿ ಮೇಲ್ನೋಟಕ್ಕೆ ಯುದ್ಧ ಆಗುವ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಸೊ ವಾಣಿಜ್ಯ ಹಡಗುಗಳ ಬಂದ್ ಆಗ್ತಾ ಇದೆ. ಯುದ್ಧ ಆರಂಭ ಆದರೆ ಎಲ್ಲವೂ ಕೂಡ ಹಡಗುಗಳ ಸಂಚಾರ ಸ್ಥಗಿತ ಆಗತ್ತೆ. ಇದು ಕೂಡ ಆತಂಕ. ಜಾಗತಿಕ ಮಟ್ಟದಲ್ಲಿ ಕೇವಲ 2 ದೇಶಕ್ಕೆ ಮಾತ್ರ ಸಮಸ್ಯೆ ಅಲ್ಲ, ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ. ಅಮೆರಿಕ ದಿಗ್ಬಂಧನ ಜಾರಿಯಲ್ಲಿ ಇರುವವರೆಗೆ ಹಡಗುಗಳ ಸಂಚಾರಕ್ಕೆ ನಾವು ನಿರ್ಬಂಧ ಆಗ್ತೀವಿ ಅನ್ನೋದು, ಇದು ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಇರಾನ್. ಸೊ ಇದು ಅಮೆರಿಕದ ಬೆದರಿಕೆಯ ತಂತ್ರ ಅಂತೇಳಿ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಸೊ ಇರಾನ್ ಈ ನಿಯಮಗಳ ಜೊತೆಗೆ ಒಂದು ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಸ್ತುತ ಇರುವಂಥ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಇದೆಯಲ್ಲ, ಇದು ಉಲ್ಲಂಘನೆ ಆದರೆ, 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಏನಾದರೂ ಉಲ್ಲಂಘನೆ ಆದರೆ ಈ ಪರಿಸ್ಥಿತಿಯನ್ನು ಮತ್ತೆ 40 ದಿನಗಳ ಯುದ್ಧದ ಸನ್ನಿವೇಶಕ್ಕೆ ಮರಳುತ್ತೆ ಅನ್ನುವಂಥ ಆತಂಕ ಇದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಈಗ ಅನುಮತಿ ನೀಡಿರುವಂಥ ವಾಣಿಜ್ಯ ಮತ್ತು ನಾಗರಿಕ ಹಡಗುಗಳ ಸಂಚಾರವನ್ನು ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಇರಾನ್ ಎಚ್ಚರಿಸಿದೆ. ಇರಾನ್ಗೆ ಆಯ್ಕೆ ಇರೋದು ಒಂದೇ, ಜಾಗತಿಕ ಮಟ್ಟದಲ್ಲಿ ಪೆಟ್ಟು ಕೊಡಬೇಕು ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಬೇಕು. ಆಮೇಲೆ ಇಡೀ ದೇಶದವರು ಅಮೆರಿಕಕ್ಕೆ ಉಗಿಬೇಕು, ಎಲ್ಲ ನಿಮ್ಮಿಂದ ಆಗ್ತಾ ಇದೆ, ಆರ್ಥಿಕ ಎಫೆಕ್ಟ್ ಆಗ್ತಾ ಇದೆ, ಬರಬೇಕಾಗಿರುವಂಥ ಆಮದು ಬರ್ತಾ ಇಲ್ಲ, ನಮಗೆ ತೈಲ ರೇಟ್ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗ್ತದೆ, ಬರಬೇಕಾಗಿರುವಂಥ ಆಮದುಗಳು ಸಿಗ್ತಿಲ್ಲ ಅನ್ನೋ. ಇನ್ನು ಇದಾದ ನಂತರ ಈಗ ಇರಾನ್ ಕಡೆಯಿಂದಂತೂ ವಾರ್ನಿಂಗ್ ಸಿಕ್ಕಾಯಿತು, ಬಟ್ ಇದಕ್ಕೆ ತಿರುಗೇಟು ಬೇಕಲ್ಲ. ಸೊ ಹಂಗಾಗಿ ಇರಾನ್ ಈ ರೀತಿಯಾಗಿ ನಿಯಮ ಮತ್ತೆ ವಾರ್ನಿಂಗ್ ಕೊಟ್ಟಾದ ನಂತರ ಈಗ ಟ್ರಂಪ್ ಕಡೆಯಿಂದಲೂ ಕೂಡ ತಿರುಗೇಟು. ಸೊ ಹಂಗಾಗಿ ಟ್ರಂಪ್ ಕಡೆಯಿಂದಲೂ ಕೂಡ ಯಾವ ರೀತಿಯಾಗಿ ತಿರುಗೇಟು ಇದೆ ಅಂತ ಹೇಳಿದ್ರೆ, ನೀವು ಏನೇ ಮಾಡಿದರೂ ಕೂಡ ನಿಮಗೆ ಇಷ್ಟೇ ಸಮಯ, ಆ ಸಮಯ ಮೀರಿ ಏನಾದರೂ ದಾಟಿದೆ ಆದಲ್ಲಿ ನಿಮ್ಮ ಖತಮ್ ಅಂತೇಳಿ, ನಿಮ್ಮ ಅವಶ್ಯಕತೆನೇ ನಮಗೆ ಬೇಕಾಗಿಲ್ಲ, ನಾವು ಏನು ಡೆಡ್ಲೈನ್ ಕೊಟ್ಟಿದ್ದೀವಲ್ಲ ಆ ಡೆಡ್ಲೈನ್ಗೆ ಎಲ್ಲವನ್ನ ಒಪ್ಕೊಳ್ಬೇಕು ಅನ್ನೋ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪ್ರಾದೇಶಿಕ ಭದ್ರತೆ ವಿಷಯದಲ್ಲಿ ಇರಾನ್ ಮಣಿಯಬೇಕಾಗತ್ತೆ, ಇದು ಪ್ರಮುಖ ವಾರ್ನಿಂಗ್. ಅಂದರೆ ಸೊ ಹಂಗಾಗಿ ಪ್ರಾದೇಶಿಕ ಭದ್ರತೆಯ ವಿಷಯದಲ್ಲಿ ಅಂದರೆ ಸಹಜವಾಗಿ ಬೇರೆ ಬೇರೆ ದೇಶದ ಆಮದುಗಳು ಅಲ್ಲಿಂದ ಹಾದು ಹೋಗಬೇಕಾಗತ್ತೆ ಆ ಜಲಮಾರ್ಗದ ಮುಖಾಂತರ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು. ಮಾತುಕತೆ ವಿಫಲ ಆದರೆ ಮತ್ತೆ ಬಾಂಬ್ ದಾಳಿಯನ್ನು ಮಾಡ್ತೀವಿ, ಇದು 2ನೇದು. ಒಪ್ಪಂದಕ್ಕೆ ಬದ್ಧವಾಗದಿದ್ದರೆ ನಮ್ಮ ಮುಂದಿನ ಹಾದಿ ಸ್ಪಷ್ಟವಾಗಿದೆ, ಅಂದರೆ ನಿಮ್ಮನ್ನು ಉಳಿಸಿ ಮಾಡಿಬಿಡ್ತೀವಿ ಅನ್ನೋದು. ಯಾವುದೇ ಕಾರಣಕ್ಕೂ ಕೂಡ ಪರಮಾಣುಗೆ ನಾವು ಅವಕಾಶ ಕೊಡೋದೇ ಇಲ್ಲ, ನ್ಯೂಕ್ಲಿಯರ್ಗೆ ನಾವು ಅವಕಾಶ ಕೊಡೋದೇ ಇಲ್ಲ ಅಂಥೇಳಿ. ಪ್ರಮುಖವಾಗಿ ಪ್ರಾದೇಶಿಕ ಭದ್ರತೆಯ ವಿಷಯದಲ್ಲಿ ನೀವು ತಲೆಬಾಗಲೇಬೇಕು ಅಂತೇಳಿ. ಪ್ರಾದೇಶಿಕ ವಿಚಾರ ಅಂತ ಬಂದಾಗ ಅಕ್ಕಪಕ್ಕ ದೇಶಗಳು, ಭಾರತ, ಬೇರೆ ಬೇರೆ ದೇಶಗಳು ಡಿಪೆಂಡ್ ಆಗಿದ್ದಾವಲ್ಲ, ಜಪಾನ್, ಚೀನಾ, ಈ ದೇಶಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಪಾಕಿಸ್ತಾನ ಆ ಒಂದು ಜಲಮಾರ್ಗದ ಮುಖಾಂತರ ಅವರಿಗೆ ಹೋಗಬೇಕಾಗಿರುವಂಥ ಆಮದು ಬರಬೇಕಾಗತ್ತೆ, ಅದು ಸಿಗ್ತಾ ಇಲ್ಲ. ಸೊ ಅದರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಒಪ್ಪಂದಕ್ಕೆ ಬದ್ಧವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಹಾದಿಯಂತೂ ಸ್ಪಷ್ಟವಾಗಿದೆ ಅನ್ನೋದು. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮತ್ತೊಮ್ಮೆ ಈ ರೀತಿಯಾಗಿ ಗುಡುಗಿರುವಂಥದ್ದು. ಸೊ ಹಂಗಾಗಿ ಮಧ್ಯಪ್ರಾಚ್ಯದಲ್ಲಿ ಸದ್ಯ ಜಾರಿಯಲ್ಲಿರುವಂಥ ಕದನ ವಿರಾಮದ ಕುರಿತು ಅವರು ಮಾತನಾಡಿದರು. ಈಗ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹುಶಃ ಮುಂದೆ ಏನೆಲ್ಲ ಆಗತ್ತೆ ಅನ್ನುವಂಥ ಆತಂಕ ಅಂತೂ ಸಹಜವಾಗಿ ಇದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಕೇವಲ ಈ ಇರಾನ್ ಅಮೆರಿಕ ಅಷ್ಟೇ ಅಲ್ಲ, ಭಾರತದ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹಾಗಾದರೆ ಭಾರತ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಂಧನ ಬೆಲೆ ಏರಿಕೆ ಆಗುತ್ತೆ, ಪೂರೈಕೆ ಕೊರತೆ ಆಗುತ್ತೆ, ಈಗಾಗಲೇ ತತ್ತರಿಸಿ ಹೋಗ್ತಾ ಇದೆ. ಆರಂಭದಲ್ಲಿ ಯುದ್ಧ ಶುರುವಾದಾಗಿನಿಂದ ಭಾರತದ ಜನ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದ್ರು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ವಿಪರೀತವಾಗಿ ರೇಟ್ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂಥ ಎಲ್ಲ ಲಕ್ಷಣಗಳು ಸಾಧ್ಯತೆಗಳಂತೂ ಕಂಡು ಬರ್ತಾ ಇದೆ. ಇದು ಒಂದು. ಹಣದುಬ್ಬರ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಏನಾಗುತ್ತೆ, ಗಗನಕ್ಕೆ ಏರುತ್ತೆ, ಈಗಾಗಲೇ ಏರ್ಬಿಟ್ಟಿದೆ. ಈಗ ಮತ್ತೆ ಯುದ್ಧ ಕಂಟಿನ್ಯೂ ಆಯಿತು ಅಂದರೆ ಮತ್ತಷ್ಟು ಆತಂಕ. ಇದೆಲ್ಲವೂ ಕೂಡ ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗುತ್ತೆ. LPG ರೇಟ್ ಜಾಸ್ತಿ ಆಯಿತು, ಹೋಟೆಲ್ಗಳ ರೇಟನ್ನು ಕೂಡ, ತಿಂಡಿ ತಿನಿಸುಗಳ ರೇಟ್ ಕೂಡ ಜಾಸ್ತಿ ಮಾಡಿದರು. ಪೆಟ್ರೋಲ್ ಡೀಸೆಲ್ ಅದರ ರೇಟ್ ಕೂಡ ಜಾಸ್ತಿ ಆಯಿತು. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ. ಇದು ಅಷ್ಟೇ ಅಲ್ಲ, ದಿನನಿತ್ಯದ ವಸ್ತುಗಳ ಬಳಕೆಯೂ ಕೂಡ ದುಬಾರಿ ಆಗತ್ತೆ. ಆಮೇಲೆ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಿಗಳು
ಅದು ಕೂಡ ನಮಗೆ ಎಫೆಕ್ಟ್ ಆಗುತ್ತೆ, ಯಾಕಂದರೆ ಅಲ್ಲಿಂದನೇ ಬರಬೇಕು. ಹಾಗಾಗಿ ಈ ರೀತಿಯಾಗಿ ಕೇವಲ ಕಚ್ಚಾ ತೈಲ ಅಷ್ಟೇ ಅಲ್ಲ, ಇಲ್ಲಿ ಸಾಮಗ್ರಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಸ್ಪಿಟಲ್ಗೆ ಒಂದು ವೇಳೆ ಬರಬೇಕಾಗಿರುವಂಥ ವಸ್ತುಗಳು ಬಂದಿಲ್ಲ, ಔಷಧಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಜನ ತತ್ತರಿಸಿ ಹೋಗಿಬಿಡ್ತಾರೆ. ಸೊ ಆರ್ಥಿಕ ಕುಸಿತ ಆಗತ್ತೆ, ರೂಪಾಯಿಯ ಮೌಲ್ಯ ಕೂಡ ಇಳಿಕೆ ಆಗುತ್ತೆ, ಜಾಗತಿಕ ಮಟ್ಟದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟತ್ತೆ. LPG ಮತ್ತು ವಿದ್ಯುತ್ ಬಿಕ್ಕಟ್ಟು ಇದೆಯಲ್ಲ, ಅದು ಸಾಧ್ಯತೆ ಇರುತ್ತೆ, ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಭಾರತೀಯ ಅನಿವಾಸಿಗಳ ಭದ್ರತೆ ಅಂತೂ ಸಮಸ್ಯೆ ಆಗತ್ತೆ. ಈ ರೀತಿಯಾಗಿ ನಾನಾ ಸಮಸ್ಯೆಗಳು ಭಾರತದ ಮೇಲೆ ಎಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಅಂತೂ ಸಾಧ್ಯತೆ ಅಂತಲ್ಲ, ಇದು ಈಗಲೇ ಆಗ್ತಾ ಇದೆ ಮತ್ತು ಇನ್ನೂ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ 80% ಹೆಚ್ಚು ಭಾಗವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ ನಮ್ಮ ಭಾರತ ಕಚ್ಚಾ ತೈಲ ವಿಚಾರ ಅಂತ ಬಂದಾಗ. ಸೊ ಹಂಗಾಗಿ ಸಹಜವಾಗಿ ಈಗ ಅದರ ಎಫೆಕ್ಟ್ ನಾವು ನೋಡಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 150ರಿಂದ 200 ರೂಪಾಯಿ ದಾಟುವಂಥ ಅಪಾಯ ಇದೆ. ಸೊ ಜನ ಈಗ ಆತಂಕದಲ್ಲಿದ್ದಾರೆ. ಏನು ಮಾಡಬೇಕು, ವಾಟ್ಸ್ ನೆಕ್ಸ್ಟ್ ಅಂದರೆ ಭಾರತ ಏನು ಮಾಡಬಹುದು ಅಂತೇಳಿ ಬೇರೆ ದೇಶಗಳ ಮುಖಾಂತರ ಮಾಡಬಹುದು, ಬಟ್ ಇದು ತನಕ ಭಾರತ ಆ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಸೊ ಹಂಗಾಗಿ ಇಲ್ಲಿ ಸಹಜವಾಗಿ ಒಂದು ಆತಂಕ ಇದೆ ಭಾರತಕ್ಕೆ. 40 ದಿನ ಆಲ್ಮೋಸ್ಟ್ 50 ದಿನ ಆಯಿತು, ಆದರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡಿಕೊಳ್ಳಿಲ್ಲಲ್ಲ ಅನ್ನುವಂಥ ಆತಂಕ ಇದೆ. ಏನು ಮಾಡಬೇಕು ಅನ್ನೋದು ಇದು ಒಂದು ಕಡೆ ಇಡೋಣ. ಅಂದರೆ ಈಗ ಆಯ್ಕೆ ಏನು, ಇರಾನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಅಮೆರಿಕ ಹೇಳ್ದಂಗೆ ಕೇಳಬೇಕು. ಅವರಿಗೆ 2 ಆಯ್ಕೆ ಇರುತ್ತೆ. ಒಂದು ಅಮೆರಿಕ ಹೇಳ್ದಂಗೆ ಕೇಳಬೇಕು, ಆಯಿತು ನೀವೇನು ಹೇಳ್ತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇಲ್ಲ ಅಂತಂದರೆ ಈ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಆಯಿತು ಅಂದರೆ ಜಾಗತಿಕ ಮಟ್ಟದಲ್ಲಿ ಮತ್ತೆ 3ನೇ ಯುದ್ಧ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ.